ಯಾಕೆ ಅಂಡರ್ ಬ್ರಿಡ್ಜ್ ಒಂದು ಅಲ್ಲಿ ವಜ್ರನಗುಡಿಯಲ್ಲಿ ಅಂಥ ಕೆಲಸಗಳದಾವ. ಸಾಕಷ್ಟು ಕೆಲಸ ಮಾಡೋದು ಬಿಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ. ಇದು ಹಾಸ್ಯಾಸ್ಪದ ಅನ್ನುವಂಗೆ ವಾತಾವರಣ. ಇವತ್ತು ನೀವು ಎಂ ಬಿ ಪಾಲ್ಡ್ರ ಹೆಸರು ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಆ ಎಂ ಬಿ ಪಾಲ್ಡ್ರಿಗೆ ನೀವು ಅವಮಾನ ಮಾಡ್ತೀರ ಅನ್ನುವಂಗೆ ಆಗೈತಿ ಪತ್ರಿಕಾಗೋಷ್ಠಿ. ಸರ್, ಬಸನಗೌಡ ಪಾಟೀಲ್ ವಿಮಾನ ನಿಲ್ದಾಣ ಮಾಡುವಾಗ ಬಸನಗೌಡ ಪಾಟೀಲ್ ಯತ್ನಾಳರು BJP ಶಾಸಕರಾಗಿದ್ದರೆ ಅವ್ರಿಗೆ ಕೊಡುಗೆ BJP ಶಾಸಕರಿದ್ದಾಗ ಮಾತ್ರ ಅವ್ರಿಗೆ ಕೊಡುಗೆ ಅದ. ಇವತ್ತು ಅವ್ರಿಗೆ ಕೊಡುಗೆ ಸಲ್ಲಂಗಿಲ್ಲ. ಅದು ಪಕ್ಷೇತರ ಶಾಸಕರದಾರಲ್ಲ, ಆ ವಿಮಾನ ನಿಲ್ದಾಣದ ಕೊಡುಗೆ ಭಾರತೀಯ ಜನತಾ ಪಕ್ಷ ಯಾವ ಕೊಡುಗೆಗಳು ಅವ್ರು ಇರೋದಿಲ್ಲ ಇವತ್ತು. ಸರ್, ಅನುದಾನ ಇದು 347 ಕೋಟಿ ಬಂದಿದೆ. ಹೆಚ್ಚುವರಿಯಾಗಿ ಈಗ ನೈಟ್ ಲ್ಯಾಂಡಿಂಗ್ ಸ್ಥಳದಿಂದ ಅವ್ರ ಪ್ರಾಜೆಕ್ಟನ್ನು ಇವತ್ತು ಪ್ರಕ್ರಿಯೆದಾಗ ಕೆಲಸ ಮುಗಿದಿಲ್ಲ. ಅವರು ಪ್ರಕ್ರಿಯೆದ ಅವ್ರು ಆದ ತಕ್ಷಣ ಇವೆಲ್ಲ ಏನಿಲ್ಲ, ಏನು ಬೇಕು ಎಕ್ಸ್ಟ್ರಾ ವರ್ಕ್ಗಳಿಗಾಗಿ ಅನುದಾನವನ್ನು ಮೀಸಲಿಟ್ಟು ಮಾಡಿದ್ದಾರೆ ಅವರು. ಇನ್ನು ಪ್ರಕ್ರಿಯೆದಾಗಲ್ಲ, ಪ್ರೊಸೆಸ್ ಏನು ಅದಾವೆ. ಅದು ವಿಮಾನ ನಿಲ್ದಾಣ ಸ್ಟಾರ್ಟ್ ಆಗಲಿಕ್ಕೆ ಡೇ ಲ್ಯಾಂಡ್ ಆಗಿ ಡೇ ಏನು ಪ್ರಕ್ರಿಯೆ ಮಾಡೋಕ್ಕೆ ಎಲ್ಲ ರೀತಿ ರೆಡಿ ಅದ. ಮುಂದೆ ಹೆಚ್ಚುವರಿ ಮಾಡ್ಬೇಕಂತ ಅವ್ರು ತಮ್ಮದೇ ಆದಂಥ ಪ್ಲ್ಯಾನ್ ಅದಾವೆ. ಅದಕ್ಕೆ ಆದಂಥ ಏನು ಮನಿ ಓಪನಿಂಗ್ ಮಾಡಿದ ತಕ್ಷಣ ಏನು ಅವ್ರಿಗೆ ಬೇಕಾಗ್ಬೋದು, ಅವು ನೀವು ಯಾವ ರೀತಿ ಬೇಕು ಆ ರೀತಿ ಅದು ಪ್ರಿಪ್ರೇಷನ್ ಮಾಡ್ಕೊಳಕೈತಾರೆ. ಅದಕ್ಕೆ ಬಗ್ಗೆ ನಾನು ಆ ವಿಷಯದಲ್ಲಿ ನಾನು ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಕ್ಕೆ ಹೋಗೋದಿಲ್ಲ. ಕೆಲಸ ಪ್ರಾರಂಭ ಯಾರು ಮಾಡಿದರು? ಇವು ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ದ ಶಾಸಕರಿಗೆ ಮಂತ್ರಿಗಳಿಗೆ ಇಂಥ ಹೊಸ ಹೊಸ ಯೋಜನೆಗಳು ತಲೆಯಾಗ ಓಡೋದಿಲ್ಲ ಅವರು. ಯಾಕೆಲ್ಲ ಶ್ರೀಮಂತರ ಮಕ್ಕಳು ಅಲ್ಲಿ ರಾಜ್ಯ ವೈಭವದಿಂದ ಬಂದಂಥವ್ರು ಅಲ್ಲಿ ಮಂತ್ರಿಗಳಿರ್ತಾರೆ, MLA ಇರ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇವತ್ತು ಅಲ್ಲಿ ಶಾಸಕನಾಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇರೋದ್ರಿಂದ ಬೇಸ್ನಲ್ಲಿ ಬಂದಂಥ ಕಾರ್ಯಕರ್ತರೇ MLA ಶಾಸಕರಾಗೋದ್ರಿಂದ ಇವ್ರ ತಲೆಯೊಳಗೆ ಬರ್ತಾ ಹೊರತು ಕಾಂಗ್ರೆಸ್ಸಿನ ಇಂಥ ಅದು ಶ್ರೀಮಂತ ಭಾಳ ದೊಡ್ಡ ಶ್ರೀಮಂತ ಇರೋದ್ರಿಂದ ಅವರಿಗೆ ಈ ವಿಚಾರ ಬರೋದಿಲ್ಲ ಅಂತ ಹೇಳಕ್ಕೆ ಬರ್ತೇನೆ. ಈ ಕೊಡುಗೆ ಏನಾಗಿದ್ದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ವಿಮಾನ ನಿಲ್ದಾಣ ಕೊಡುಗೆಯನ್ನು ಕೊಡೋಕೆ ಇಚ್ಛೆ ಪಡ್ತಾರೆ. ಅವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಕಾಳಜಿ ಇದೆ ಅವರಿಗೆ. ಆದ್ದರಿಂದ ಅದು ಮಾಡಿದ್ದಾರೆ. ಇವ್ರು ಏನು ಮಾಡಕತ್ತಾರೆ ಇವತ್ತು? ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಲ್ಲಿ ರಾಜ್ಯದಲ್ಲಿ ಹಾಹಾಕಾರ ಇದೆ, ಮಳೆ ಆಗಿಲ್ಲ, ಇಲ್ಲಿ ಬರಗಾಲ ಆವರಿಸಿದೆ, ಇಲ್ಲಿ KPS ಕೂಡ ಸಾಕಷ್ಟು ಕೆಟ್ಟ ಹೀನಾಯ ಪರಿಸ್ಥಿತಿ ಅದ. ಇಲ್ಲಿ ಇಂಥ ಎಲ್ಲರ ಮಧ್ಯೆ ಡೆಲ್ಲಿಗೆ ಹೋಗಿ ಇವತ್ತು ನೀವು ನಮ್ಮ ಅಲ್ಲಿ ಹೋಗಿ ಹೋರಾಟ ಮಾಡ್ತೀರಿ ಅಂತ ಎಂಥ ನಾಚಿಕೆಗೇಡಿ ಸಂಗತಿ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನೀರಾವರಿ, ಇಲ್ಲಿ ಕೆರೆ ತುಂಬ ಯೋಜನೆ, ಇವತ್ತು ಯಾವ ಕೆರೆಗಳಿಗೆ ನೀರಿಲ್ಲ ನೋಡ್ರಿ. ಬಿಜಾಪುರ ಜಿಲ್ಲೆಗೆ ಆಲ್ಮಟ್ಟಿಯಲ್ಲಿ ವಾಟರ್ ಸ್ಟೋರೇಜ್ ಆಗೋದು 123 TMC ಸ್ಟೋರ್ ಆಗ್ತದೆ. ಈಗ ಮೊನ್ನೆ ಮಳೆ ಆಗಿ ನಮ್ಮ ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ, ಅಲ್ಲಿ 95 TMC ನೀರು ಸ್ಟೋರೇಜ್ ಆಗೈತಿ. ನಾನು ಸಾಕಷ್ಟು ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ಆಲ್ಮಟ್ಟಿಗೆ ಹೋಗಿ SC ಜೋಡಿ ಮಾತಾಡಿ ಆ ನೀರು ಬಿಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೆವು. ಕೊನೆಗೆ SK ಬೆಳ್ಳೂಬಿ ಅವ್ರ ನೇತೃತ್ವದಲ್ಲಿ ನಾವು 2-3 ಸಾವಿರ ರೈತರನ್ನು ಕೂಡಿಸಿ ನಾವೇ ಅದನ್ನು ಇನ್ನು ಸ್ಟಾರ್ಟ್ ಮಾಡ್ತೀವಿ, ಬಟನ್ ಚಲೋ ಮಾಡ್ತೀವಿ ಹೋಗಿ ಅಲ್ಲಿ KBJ ಇಲಾಖೆ ಮುಂದೆ ಹೋರಾಟ ಮಾಡಿದೆವು. ಹೋರಾಟ ಮಾಡಿದಾಗ ಅವ್ರಿಗೆ 2 hours ಟೈಮ್ ಕೊಟ್ಟಿದ್ದೆವು. ನೀವು 2 ತಾಸಿನಲ್ಲಿ ಕಾಲುವೆಗೆ ನೀರು ಬಿಡದೇ ಹೋದರೆ ನಾವೇ ರೈತರಿಗೆ ಅದನ್ನು ನಾವು ಬಟನ್ ಒತ್ತಿ ಚಲೋ ಮಾಡ್ತೀವಿ ಅಂತೇಳಿ ಒಂದು ವಾತಾವರಣ ಕೇಳಿದಾಗ ಅವಾಗ ಎಚ್ಚೆತ್ಕೊಂಡ್ರು ಅವರು. ಅವಾಗ ಕಾಲುವೆಗೆ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿದರು. ಒಂದು ವಿಷಯ ಹೇಳ್ತೀನಿ ನಿಮಗೆ, ಈ ಕಾಲುವೆಗಳಿಗೆ ನೀರು ಹರಿಬೇಕಂದ್ರೆ ಸ್ವಚ್ಛ ಇರಬೇಕು. ಈಗ ಆ ಕಾಲುವೆಗಳಲ್ಲಿ ಕಸ ಮೊನ್ನೆ ನೀರು ಬಿಡುತ್ತಂಗೆ ಯಾವಾಗ ಮಾಡಬೇಕು, ಅದನ್ನು ಕಾಲುವೆ ಯಾವಾಗ ಕ್ಲೀನ್ ಮಾಡಬೇಕು, ಟೆಂಡರ್ ಯಾವಾಗ ಕರಿಬೇಕು, ಯಾವಾಗ ಕ್ಲೀನ್ ಮಾಡಬೇಕು. ಆ ಕಾಲುವೆಗೆ ನೀರು ಬಿಡೋದಕ್ಕಿಂತ ಪೂರ್ವದಲ್ಲಿನ 4-5 ತಿಂಗಳು ನೀರೇ ಇರೋದಿಲ್ಲ ಅದಕ್ಕೆ ಬೇಸಿಗೆಯಲ್ಲಿ ಕ್ಲೀನ್ ಮಾಡಬೇಕಾದಂಥ ಸರ್ಕಾರ ಎಂಥ ನಾಚಿಕೆಗೇಡಿ ಸರ್ಕಾರದ ಅಂದ್ರೆ ಇನ್ನೂ ಕ್ಲೀನ್ ಮಾಡಲೇ ಇಲ್ಲ. ನೀರನ್ನು ಚಲೋ ಮಾಡಿ ಅನಿವಾರ್ಯ ಚಲೋ ಮಾಡಿದ್ರು ಅದಕ್ಕೊಂದು 40 ಕೋಟಿ ದುಡ್ಡು ಬಂದಿದೆ ಅಂತ ಹೇಳಿದಾರೆ ನನಗೆ. ಕಳೆದ ಸಲ 80 ಕೋಟಿ ಬಂದಿತ್ತು, ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ. 40 ಕೋಟಿ ಬಂದು ಅಂತ ಹೇಳ್ತಾರೆ. ಈ ಕಾಲುವೆಗೆ ನೀರು ಬಿಟ್ಬಿಟ್ರಿ. ಈಗ ಯಾರು ಕೇಳೋರು ಅವ್ರಿಗೆ? ಸರ್ಕಾರ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಹೆಸರಿಗೆ ಅದು ಕಾಲುವೆ ನೀರು ಹರಿದು ಬಿಡ್ತೈತಿ. ಕ್ಲೀನ್ ಮಾಡೋ ಪ್ರಶ್ನೆಗೆ ಬರ ಅಲ್ಲಿ ಮುಗಿದು ಹೋಗ್ತೀನ, ನೀರು ಹರ್ಕೋತ ಹೋಗ್ಬಿಡ್ತೈತಿ. ಈ ರೀತಿ ಸರ್ಕಾರ ಈ ಜನರ ತೆರಿಗೆ ಹಣವನ್ನು ತಿಂದು ನೀರು ಕುಡಿತಾ ಇದೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ. ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಸರ್ಕಾರ ಇಲ್ಲಿ ಕೃಷಿ ಮಂತ್ರಿ ಇಲ್ಲಿ ಬರ್ತಕ್ಕಂಥದ್ದು ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಕ್ಕಂಥದ್ದು ಐತಿ. ಆದರೆ ಕಳೆದ 3 ವರ್ಷದಿಂದ ಇಲ್ಲೇ ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಒಂದು ಸಲನೂ ಬರಲಿಲ್ಲ ಸರ್. ಇದು ಯಾವ ನ್ಯಾಯ? ಇಲ್ಲಿ ಕೃಷಿಯ ರೈತರ ಸಮಸ್ಯೆಗೆ ಏನು ಸ್ಪಂದಿಸ್ತಾರೆ ಇವರು? ಇಂಥವೆಲ್ಲ ಮಂತ್ರಿಗಳಾದ್ರಂದ್ರೆ ಈ ರಾಜ್ಯದ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇರ್ತಕ್ಕಂಥ ಒಂದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು.